ರಣವೀರ್ ಸಿಂಗ್ ಬಾಲಿವುಡ್ನ ಹೊಸ ಬಾದ್ಶಾ ಆಗ್ತಾ ಇದ್ದಾರೆ. ಕೇವಲ 2 ಸಿನಿಮಾಗಳ ಮೂಲಕವೇ 5 ತಿಂಗಳಲ್ಲಿ 3,000 ಕೋಟಿ ಕ್ಲಬ್ಗೆ ರಣವೀರ್ ಸಿಂಗ್ ಎಂಟ್ರಿ ಕೊಡ್ತಾ ಇದ್ದಾರೆ. ಪ್ರಾಪೋಗ್ಯಾಂಡಾ ಅನ್ನುವಂತಹ ವಿಚಾರಕ್ಕೆ ಬಂದರೆ ಕಳೆದ 70-80 ವರ್ಷಗಳಲ್ಲಿ ಬಾಲಿವುಡ್ನಲ್ಲಿ ನೂರಾರು ಪ್ರಾಪೋಗ್ಯಾಂಡಾ ಸಿನಿಮಾಗಳು ಬಂದಿದೆ. ಅಫ್ಕೋರ್ಸ್ ದೇಶದ ವಿಚಾರ ಬಂದಾಗ ಪಾಕಿಸ್ತಾನ ಯಾವತ್ತೂ ಕೂಡ ನಮ್ಮ ಶತ್ರು ರಾಷ್ಟ್ರ. ರಾಮ್ ಗೋಪಾಲ್ ವರ್ಮಾ ಬಾಲಿವುಡ್ ಕಂಡಂತಹ ಅತ್ಯಂತ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರು. ವರ್ಮಾ ಹೇಳಿರುವಂತಹ ಅನೇಕ ವಿಚಾರಗಳು ಸತ್ಯ ಅಂತ ಅನಿಸ್ತು. ಸಲ್ಮಾನ್ ಖಾನ್ ಇರಬಹುದು, ಅಮೀರ್ ಖಾನ್ ಇರಬಹುದು, ಅಥವಾ ಬೇರೆ ಬೇರೆ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದಾಗ, 1000 ಕೋಟಿ ಕ್ಲಬ್ ಅನ್ನ ಸೇರಿದಾಗ ಇಡೀ ಬಾಲಿವುಡ್ ಅದ್ರ ಬಗ್ಗೆ ಮಾತಾಡುತ್ತೆ. ಆದರೆ ಬಾಲಿವುಡ್ನ ಒಂದು ಸಿನಿಮಾ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಕಲೆಕ್ಷನ್ನಲ್ಲಿ ದಾಖಲೆಯನ್ನು ಬರಿತಾ ಇದೆ. ಇಡೀ ಭಾರತೀಯರೆಲ್ಲ ಈ ಸಿನಿಮಾವನ್ನು ಕೊಂಡಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಾಲಿವುಡ್ ನಟರು ಬಾಯಿ ಬಿಡ್ತಾ ಇಲ್ಲ ಅನ್ನುವಂಥದ್ದು ಇದೆಯಲ್ಲ, ಬಾಲಿವುಡ್ನಲ್ಲಿ ಇತ್ತೀಚೆಗೆ ಬರ್ತಾ ಇರುವಂತಹ ಸಿನಿಮಾಗಳು, ಸ್ಟಾರ್ ನಟರು ಅನ್ನಿಸ್ಕೊಂಡಿರುವವರು ಮಾಡ್ತಾ ಇರುವಂತಹ ಸಿನಿಮಾಗಳನ್ನು ನೋಡಿದಾಗ ರಾಮ್ ಗೋಪಾಲ್ ವರ್ಮಾ ಅವರ ಈ ಹೇಳಿಕೆ ಅಥವಾ ಈ ಪೋಸ್ಟ್ನಲ್ಲಿ ಬಹಳಷ್ಟು ಸತ್ಯ ಇದೆ ಅಂತ ಅನಿಸುತ್ತೆ. ಶಾರುಖ್ ಖಾನ್ ಅವರ ಪಠಾಣ್ ಸಿನಿಮಾ ಸಕ್ಸಸ್ ಆಗುತ್ತೆ, ಜವಾನ್ ಸಿನಿಮಾ ಸಕ್ಸಸ್ ಆಗುತ್ತೆ. ಅಕ್ಷರಶಃ ಅದೊಂದು ಮಸಾಲಾ ಸಿನಿಮಾ, ಮಸಾಲಾ ಕಥೆಯನ್ನು ಇಟ್ಕೊಂಡು ಮಾಡಿರುವಂತಹ ಸಿನಿಮಾಗಳು ಗೆದ್ದಾಗ ಬಾಲಿವುಡ್ ತುಂಬ ದೊಡ್ಡ ಮಟ್ಟದಲ್ಲಿ ಇಡೀ ಬಾಲಿವುಡನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡವರು ಡಿ ಕಂಪನಿ. ಮೋಸ್ಟ್ ವಾಂಟೆಡ್ ಭಯೋತ್ಪಾದಕ ದಾವೂದ್ ಇಬ್ರಾಹಿಂ ಇಡೀ ಬಾಲಿವುಡನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದ. ದಾವೂದ್ ಕೃಪಾಪೋಷಿತ ಮಂಡಳಿಯಿಂದ ಬೆಳೆದಂಥ ಅನೇಕ ಕಲಾವಿದರು ಅವತ್ತು ಸೂಪರ್ ಸ್ಟಾರ್ಗಳಾದರು.